ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ 12 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಅವುಗಳ ಘನಫಲಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಭ್ಯಾಸ 12.1. ಅದರಲ್ಲಿ 1 ರಿಂದ 4 ಪ್ರಶ್ನೆ ಮತ್ತೆ ಮೊದಲನೇ ವಿಡಿಯೋದಲ್ಲಿ ಬಿಡಿಸಿನಿ. ಇವತ್ತಿನ ಈ ವಿಡಿಯೋದಲ್ಲಿ ಅದರ ಮುಂದಿನ ಪ್ರಶ್ನೆಗಳನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ, ಇದು ಸುಲಭವಾದಂಥ ಅಧ್ಯಾಯ ಅಂತಲೇ ಹೇಳ್ಬೋದು. ಇದು ಕಷ್ಟ ಆಗಕತ್ತೈತಪ್ಪ ಅಂದ್ರೆ ನಿಮಗಲ್ಲಿ ದಶಮಾಂಶಗಳಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಗುಣಾಕಾರ ಮತ್ತು ಭಾಗಾಕಾರಗಳನ್ನ ಮಾಡ್ತೀವಿ. ಇವು ನಿಮಗೆ ಕಷ್ಟ ಆಗಿದ್ದಪ್ಪ ಅಂದ್ರೆ ಅವೇ ಬರಲಿಲ್ಲ ಅಂದ್ರೆ ಈ ಪ್ರಶ್ನೆಗಳಿಂದ ನಿಮ್ಮ ಪೂರ್ಣ ಅಂಕಗಳು ಪಡೆಯೋದು ಕಷ್ಟ. ಆದರೂ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಬಹಳಷ್ಟು ಸೂತ್ರಗಳು ಬರ್ತಾವೆ. ಆ ಸೂತ್ರ ಬರೋದ್ರೇನೆ ಸಾಕು. ಆ ಲೆಕ್ಕಕ್ಕೆ ಸಂಬಂಧಪಟ್ಟ ಸೂತ್ರ ಬರೆದ್ರೆ ಅರ್ಧ ಮಾರ್ಕ್ಸ್ ಇರ್ತೈತಿ. ಮತ್ತು ಆ ಲೆಕ್ಕಕ್ಕೆ ಸಂಬಂಧಪಟ್ಟಂಥ ಸೂತ್ರ ಬರೆದು ಅವಕ್ಕೆ ಬೆಲೆಗಳನ್ನು ಹಾಕಿದ್ರೆ ಅಂದ್ರೆ ತ್ರಿಜ್ಯ ಬರ್ತೈತಿ, ಎತ್ತರ ಬರ್ತೈತಿ, ಓರೆ ಎತ್ತರ ಅಂತ ಬರ್ತೈತಿ. ಅವೆಲ್ಲ ಬೆಲೆನ ಹಾಕಿದ್ರೆ ಕೂಡ ಅದಕ್ಕೆ ಅರ್ಧ ಮಾರ್ಕ್ಸ್ ಸಿಗ್ತದೆ. ಸುಲಭವಾಗಿ 1 ಅಂಕ ಅಂತ ನಾವು ಪಡಿಬಹುದು. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು ಮುಂದಿನ ಪ್ರಶ್ನೆಯನ್ನು ಬಿಡಿಸೋಣ. ಅದ್ಯಾವಪ್ಪ ಅಂದ್ರೆ 5ನೇ ಪ್ರಶ್ನೆ. 5ನೇ ಪ್ರಶ್ನೆ ಹೀಗಿದೆ ವಿದ್ಯಾರ್ಥಿಗಳು. ಇವಾಗ ಬಿಡಿಸೋಣ 5ನೇ ಪ್ರಶ್ನೆ. ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ. ವರ್ಗಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸದ ಎಲ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳು, ಈ ಥರ ಪ್ರಶ್ನೆಯನ್ನು ನಾವು ಆಲ್ರೆಡಿ 4ನೇ ಪ್ರಶ್ನೆ ಬಿಡಿಸಿವಿ. ಅದು ಕೂಡ ಎಕ್ಸಾಕ್ಟ್ ಆಗಿ ಇದೇ ಥರ ಇತ್ತು. ಅಲ್ಲಿ ಏನಪ್ಪ ಅಂದ್ರೆ ಆ ವರ್ಗಘನದ ಅಂಚಿನ ಉದ್ದವನ್ನು ಅಲ್ಲಿ ಕೊಟ್ಟಿದ್ದವ. ಇಲ್ಲಿ ಏನಪ್ಪ ಅಂದ್ರೆ ಇದರ ವರ್ಗಘನದ ಅಂಚಿನ ಉದ್ದವನ್ನ ಎಲ್ಗೆ ಸಮ ಅಂತ ಕೊಟ್ಟಾನ. ಇವಾಗ ಬಿಡಿಸೋಣ ಸುಲಭವಾದಂಥ ಪ್ರಶ್ನೆ. ವಿದ್ಯಾರ್ಥಿಗೆ ಮೊಟ್ಟ ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡಯಾಗ್ರಾಮ್ ಹಾಕ್ರಿ. ವರ್ಗ ಘನಾಕೃತಿ ಅಂದ್ರೆ ಏನಪ್ಪ ಅಂದ್ರೆ ವರ್ಗ 4 ಬಾಹುಗಳು ಸಮ ಇರ್ತಾವೆ ವರ್ಗದ್ದು. ಇದ್ರ ಘನ ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ 6 ಮುಖ ಇರ್ತಾವೆ. 6 ಮುಖಗಳು ಹೆಂಗಿರ್ತಾವಪ್ಪ ಅಂದ್ರೆ ವರ್ಗದ ಆಕಾರದಾಗೆ ಇರ್ತಾವೆ. ಈ ವರ್ಗ ಘನದಾಗ ಏನು ಮಾಡ್ಯಾರಪ್ಪ ಅಂದ್ರೆ ಒಂದಾಯ್ತು, ಒಂದು ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅಂದ್ರೆ ಇದನ್ನೇ ತಗೊಂಡ್ಬಿಡ್ರಿ. ಈ ಮುಖ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೆತ್ತಲಾಗಿದೆ. ಅಂದ್ರೆ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದು ಅರ್ಧಗೋಳವನ್ನು ಕೆತ್ತಿ ತೆಗೆದಾರ ಒಳಗಿಂದ. ಓಕೆ, ಈ ತರ ಒಳಗಪ್ಪ ಅರ್ಧಗೋಳವನ್ನು ಈ ತರ ಅರ್ಧಗೋಳನ ಒಳಂದ ಮುಖದಾಗ ತೆಗ್ದಾರ. ಹಂಗಂದ್ರೆ ಇಲ್ಲಿ ಒಟ್ಟು ಇದಕ್ಕೆ ಈ ವರ್ಗ ಘನಕ 6 ಮುಖ ಇದ್ದು ಒಂದು ಮುಖದಾಗ ನಾವು ಒಳಗೆ ತೆಗೆದಿವಿ ಅಂದ್ರೆ ಗೊತ್ತಾಗಿರ್ಬೋದು ನಿಮ್ಗೆ. ಇವಾಗ ಈಗ ಬರ್ರಿ, ಈ ನೀವುಗಳ ಅಳತೆಗಳು ನೋಡ್ರಿ. ವರ್ಗ ಘನದ ಅಳತೆ ಅದರ ಒಂದು ಬಾಹು ಏಟದಪ್ಪ ಅಂದ್ರ ಒಂದು ಅಂಚು ನಾವು ಎ ಅಂತ ತಗೊಂಡಿರ್ತೀವಿ, ಅದು ಎಲ್ಗೆ ಸಮ. ಮತ್ತ ಈ ಅರ್ಧಗೋಳದ ವ್ಯಾಸ ಅದೇನಪ್ಪ ಅಂದ್ರ ಅದು ಅಂಚಿಗಿನ ಸಮ ಇರ್ತೈತಿ. ಅರ್ಧಗೋಳದ ವ್ಯಾಸ ಅದು ಎಷ್ಟಪ್ಪ ಅಂದ್ರೆ ಡಿ ಬೆಲೆ ಏಟದನ ಎಲ್ ಐತಿ. ಅಂದ್ರೆ ತ್ರಿಜ್ಯ ಇದ್ರ ಅರ್ಧ ಇರ್ತೈತಿ. ಅಂದ್ರೆ L/2 ಅಂತ ನಾವು ತಗೋಬಹುದು. ನಮಗ್ ಬೇಕಾಗಿದೆ ಏನಪ್ಪ ಅಂದ್ರ ಈ ಉಂಟಾದಂತ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕು. ಈಗ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗ್ತದಪ್ಪ ಅಂದ್ರೆ ಫಸ್ಟಿಗೆ ನಾವು ಏನು ಮಾಡೋಣ, ಒಂದು ವರ್ಗ ಘನದ ವಿಸ್ತೀರ್ಣ ಅಂತ ತಗೊಳ್ಳೋಣ. ವರ್ಗ ಘನದ ಮೇಲ್ಮೈ ಪೂರ್ಣ ಮೇಲ್ಮೈ ವಿಸ್ತೀರ್ಣ ವರ್ಗ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಪ್ಪ ಇನ್ನೊಂದು ಅರ್ಧಗೋಳ ಆಗಿತ್ತು ಒಳಗ. ಈ ಅರ್ಧಗೋಳದ ನಾವು ಒಳ ಮೇಲ್ಮೈ ಅಟ್ಟೆ ತಗೊಂಡ್ಬಿಡ್ತೀವಿ ಅಂದ್ರೆ ಮಗ್ಗಲ್ಕಿರ್ತಕ್ಕಂಥ ಭಾಗ ಅಟ್ಟೆ. ಹಾಗಾಗಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ಅಂತ ಬರ್ತೀವಿ ನಾವು. ಪಕ್ಕದ ಅಟ್ಟೆ ತಗೋತೀವಿ ಸುತ್ತಲಿರ್ತಕ್ಕಂಥದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡ್ರಿ, ಇದು ತಗೊಂಡಿವಿ. ಈಗ ವರ್ಗ ಘನದ 6 ಮುಖ ಪೂರ್ಣ ಮೇಲ್ಮೈ ಅಂದ್ರೆ 6 ಮುಖ ಬರ್ತಾವ.
ಅಂದ್ರೆ ಈ ಒಂದು ಮುಖದಾಗ ನಾವೇನು ಮಾಡಿದ್ವಿ ಕೆತ್ತೀವಿ ಅಂದ್ರ ಒಳಕ ಇಷ್ಟು ಬಿಡ್ಬೇಕಲ್ಲ. ಅಂದ್ರೆ ಇಲ್ಲಿ ಏನಾಗಿರ್ತೈತಿ, ಈ ಭಾಗ ಕೆಲವೊಂದು ಭಾಗ ಉಳಿದು ಬಿಟ್ಟಿರ್ತೈತಿ ಅಷ್ಟೇ. ವರ್ಗಗನ ಇದು ಒಂದು ವೃತ್ತಾಕಾರ ತಗೊಂಡಾಗ ಇದಿಷ್ಟು ಭಾಗ ಉಳಿತೈತಿ. ಹಾಗಾದ್ರೆ ಇದ್ರ ವಿಸ್ತೀರ್ಣ ಬರ್ಬೇಕಲ್ಲ. ಹಾಗಾಗಿ ನಾವೇನ್ ಮಾಡೋಣ, ಈ ವೃತ್ತ ಪಾದವನ್ನು ಮೈನಸ್ ಮಾಡಿಬಿಡೋಣ. ಮೈನಸ್ ಅರ್ಧಗೋಳದ ಚಪ್ಪಟೆ ಭಾಗದ ವಿಸ್ತೀರ್ಣ. ಅರ್ಧಗೋಳದ ನಾವು ಪಾದದ ವಿಸ್ತೀರ್ಣ ಅಂತ ಕೂಡ ಕರಿತೀವಿ, ಪಾದದ ವಿಸ್ತೀರ್ಣ. ಇನ್ನು ಎಲ್ಲಾದ್ರ ಸೂತ್ರ ನಿಮ್ಗೆ ಗೊತ್ತಾವ. ಘನದ ಏನಪ್ಪಾ ಅಂದ್ರೆ 6a². ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ 2πr². ಮತ್ತು ಅದೇ ಅರ್ಧಗೋಳದ ಪಾದ ಅಂದ್ರೆ ವೃತ್ತದ ಏನು ಚಪ್ಪಟೆ ಹಾಕತ್ತೆ ಅದ್ರದ್ದು πr². ವಿದ್ಯಾರ್ಥಿಗಳೇ, ಇಲ್ಲಿ ಎ ಅಂದ್ರೆ ಅದರ ಅಂಚಿನ ಉದ್ದ. ಘನದ ಒಂದು ವರ್ಗಘನದ ಅಂಚಿನ ಉದ್ದ ಎಷ್ಟಪ್ಪ? ಒಂದು ಅರ್ಧ ಎಲ್ ಅದ, l² ಅಂತ ಬರಿತೀವಿ ನಾವು. ಇಲ್ಲಿ 2π² ಒಳಗೆ ಒಂದು π² ಕಳೆದು ಬಿಡ್ತೀವಿ. ಎರಡು ಥರಲ್ಲಿ ರೇಡಿಯಸ್ ಸೇಮ್ ಅದ. ಹಾಗಾಗಿ ಉಳಿತು ಎಷ್ಟು ಅಂದ್ರೆ πr² ಉಳಿತು. ಇಲ್ಲಿ ವಿದ್ಯಾರ್ಥಿಗಳೇ ಪೈನ ಬೆಲೆ 22/7. ಮತ್ತು ಇಲ್ಲಿ ಆರ್ನ ಬೆಲೆ ಎಷ್ಟಪ್ಪ ಅಂದ್ರೆ ತ್ರಿಜ್ಯ l/2 ಬ್ರಾಕೆಟ್ ಸ್ಕ್ವೇರ್ 6l² ಪ್ಲಸ್ 22/7 ಇದನ್ನು ಸ್ಕ್ವೇರ್ ಮಾಡ್ರಿ. ಎಲ್ನ ಸ್ಕ್ವೇರ l², ಮತ್ತು ಇಲ್ಲಿ 2² 4. ಇನ್ನು ಉಳ್ದಂಥವು ನೋಡ್ರಿ 2 2 4, 2 1 2 1. ಇನ್ನು ಉಳಿದಿರೋದು 7 2 14. 6l². ಇಲ್ಲಿ L1 ಇಂಟು l², L1 l², 7 2 14. ಓಕೆ ವಿದ್ಯಾರ್ಥಿಗಳು, ಇವಾಗ ಇದನ್ನು ಸಂಕ್ಷೇಪಿಸ್ರಿ. ಅದ್ರ ನೀವು ಲಸ ತೆಗಿತೀರಿ. ಲಸ ಏನಪ್ಪ, 2 ಛೇದ ಪದ ಒಂದೇ ಆಗ್ಬಿಡ್ತೈತಿ. ಇವೇ ಇಂಪಾರ್ಟೆಂಟ್. ನಿಮ್ಗೆ ತಪ್ಪು ಮಾಡೋದು ಇಲ್ಲೇ ನೀವು. ಅಂದರೆ ಇಲ್ಲಿ ಒಂಥರ ಓರಿ ಗುಣಾಕಾರ ಮಾಡಿದಾಗ ನೀವು ಫಸ್ಟ್ ಇವೆ 2 ಗುಣಾಕಾರ ಮಾಡಿಬಿಟ್ಟಿಲ್ಲ, ಛೇದ ಪದ ಸಮ ಆಗಿಬಿಡ್ತು. 14 6 6 4 24, 2 ಕೈಲ 6 1 6, 6 2 8, 14 84 l² ಪ್ಲಸ್ ಇದು 11l². ಓಕೆ, ಇವಾಗ ಇದನ್ನು ಕೂಡಿಸ್ಬಿಡ್ರಿ. 84ರಾಗ 11 ಕೂಡಿಸಿದ್ರೆ 95l²/14. ಈ 95 14 ಒಂದೇ ಮಗ್ಯಾಗ ಹೋದ್ರೆ ಇದ್ರ ಛೇದ ಆಗ್ತಾವೆ, ಇಲ್ಲಕಂದ್ರೆ ಅಷ್ಟೇ ಬಂದ್ಬಿಡ್ತಾವೆ. ಈಗ ವಿಸ್ತೀರ್ಣವನ್ನು cm², ಸೆಂಟಿಮೀಟರ್ ಕೊಟ್ಟಿದ್ವು ಅಳತೆಯನ್ನು, ಹಾಗೆ ನಾವು ಚದರ ಸೆಂಟಿಮೀಟರ್ ಅಂತ ಬರಿಬಹುದು. ಇಲ್ಲ ಅವು ಎಲ್ಲಿಗೆ ಯಾವುದು ಅಳತೆ ಕೊಟ್ಟಿಲ್ಲ ಅಂದ್ರೆ ನೀವೇನು ಮಾಡ್ಬೋದಪ್ಪ ಅಂದ್ರೆ ಚದರ್ಮಾನಗಳು ಅಂತ ಬರ್ಬೇಡ್ರಿ. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 6ನೇ ಪ್ರಶ್ನೆ. ಒಂದು ಔಷಧದ ಕ್ಯಾಪ್ಸೂಲ್ನ ಆಕಾರವು ಒಂದು ಸಿಲಿಂಡರಿನ ಪ್ರತಿ ಪಾದಗಳಲ್ಲಿ 2 ಅರ್ಧಗಳನ್ನು ಅಂಟಿಸಿದೆ. ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದವು 14 ಮಿಲಿಮೀಟರ್ ಮತ್ತು ಅದರ ವ್ಯಾಸವು 5 ಮಿಲಿಮೀಟರ್ ಇದೆ. ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳೇ, ಇದರ ಚಿತ್ರ ಅವನೇ ಕೊಟ್ಟಾನ ಡಯಾಗ್ರಾಮ್ ಟೆಕ್ಸ್ಟ್ ಬುಕ್ದಾಗ. ನೋಡ್ರಿಪ್ಪ, ಏನದ ಮೊಟ್ಟ ಮೊದಲಾಗಿ ಈ ಕ್ಯಾಪ್ಸೂಲನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಈ ಪ್ರಶ್ನೆಯನ್ನು ಸರಳವಾಗಿ ಬಿಡಿಸ್ಬೋದು. ಈ ಕ್ಯಾಪ್ಸೂಲ್ ಯಾವ ಥರ ಐತಪ್ಪ ಅಂದ್ರೆ ಒಂದು ಸಿಲಿಂಡರ್ ಐತೆ. ಮೊಟ್ಟ ಮೊದಲಾಗಿ ಈ ಸಿಲಿಂಡರ್ನ ಈ ವ್ಯಾಸ ಏಟೈತೋ ಅಷ್ಟೇ ಅರ್ಧಗೋಳ ವ್ಯಾಸವನ್ನು ಹೊಂದಿರತಕ್ಕಂಥ 2 ಅರ್ಧಗೋಳಗಳನ್ನು 2 ಕಡೆ ಜೋಡಿಸ್ಯಾರ. ಈ ಥರ ಐತಿ. ಈ ಥರ ಒಂದು ಏನಾಗಿತ್ತಪ್ಪ ಅಂದ್ರೆ ಒಂದು ಕ್ಯಾಪ್ಸೂಲ್ ಆಗೈತಿ. ನೀವು ಕ್ಯಾಪ್ಸೂಲ್ ಆಲ್ರೆಡಿ ನೀವು ಗುಳಿಗೆ ನುಂಗಿರ್ತೀರಿ. ಈ ಥರ ಅದ. ಇಲ್ಲಿ ಏನಪ್ಪ ಅಂದ್ರೆ ಕೊಟ್ಟಿದ್ದೇನಪ್ಪ, ಈ ಕ್ಯಾಪ್ಸೂಲ್ನ ಒಟ್ಟು ಉದ್ದ ಕೂಡ ನಾವು ಇಲ್ಲಿದಿಂದ ಇಲ್ಲಿವರೆಗೆ ಎಷ್ಟಪ್ಪ ಅಂದ್ರೆ ಇದು 14 ಮಿಲಿಮೀಟರ್ ಮತ್ತು ಅದರ ವ್ಯಾಸ ಕೊಟ್ಟನ. ವ್ಯಾಸ ನೋಡ್ರಿ, ಇದು ವ್ಯಾಸ ಕೊಟ್ಟನ. ಬರ್ಕೊಳ್ಳೋಣ. ಇವಾಗ ಕೊಟ್ಟಿದ್ದಾನ ಪ್ರತಿಯೊಂದನು ವ್ಯಾಸ. ಈ ಕ್ಯಾಪ್ಸೂಲ್ನ ವ್ಯಾಸ ಎಷ್ಟಪ್ಪ ಅಂದ್ರೆ ಡಿ 5 ಮಿಲಿಮೀಟರ್ ಐತಿ. ಈ ವ್ಯಾಸ ಏನಪ್ಪಾ ಅಂದ್ರೆ ಸಿಲಿಂಡರ್ಗೂ ಸಂಬಂಧ ಬರ್ತೈತಿ ಮತ್ತು ಅರ್ಧಗೋಳಕ್ಕೂ ಸಂಬಂಧ ಬರ್ತೈತಿ. 2 ಅದೇ ಆಗ್ಬಿಡ್ತೈತಿ ವ್ಯಾಸ. ಹಾಗಾಗಿ ನಾನು ಏನು ಮಾಡ್ತೇನಪ್ಪ,
ಇಲ್ಲಿ ಸಿಲಿಂಡರ್ನ ವ್ಯಾಸ ಮತ್ತು ಅರ್ಧಗೋಳದ ವ್ಯಾಸ ಎರಡಕ್ಕೂ ಅದನ್ನೇ ತಗೊಂಡ್ಬಿಡ್ತೀವಿ. ಎರಡಕ್ಕೂ ಒಂದೇ ಆಗ್ಬಿಡ್ತೈತಿ. ಅದು ಎಷ್ಟು ಅಂದ್ರೆ 5 ಮಿಲಿಮೀಟರ್. ಅಂದ್ರೆ ಇವು ಎರಡತ್ರ ತ್ರಿಜ್ಯ ಎಷ್ಟಾಗ್ಬಿಡ್ತೈತಪ್ಪ ಅಂದ್ರೆ ಇದ್ರ ಅರ್ಧ 5/2 ಮಿಲಿಮೀಟರ್. ಇನ್ನು ಇಲ್ಲಿ ಏನೇನದಪ್ಪ ಅಂದ್ರೆ ಎರಡು ಅರ್ಧಗೋಳದವು, ಒಂದು ಸಿಲಿಂಡರ್ ಐತಿ. ಹಾಗಾದ್ರೆ ಸಿಲಿಂಡರ್ನ ವಿಸ್ತೀರ್ಣ ಕಂಡು ಹಿಡಿಯುವಾಗ ನಮಗೆ ಏನ್ ಬೇಕಾಗತ್ತಪ್ಪ ಅಂದ್ರೆ ಅದ್ರ ಎತ್ತರ ಬೇಕಾಗುತ್ತೆ. ಸಿಲಿಂಡರ್ನ ಎತ್ತರ ಅಂದ್ರೆ ಇಲ್ಲಿಂದ ಇಲ್ಲಿ ತನ ಅಷ್ಟೇಪ್ಪ, ಅದು ಎಚ್. ಅಂದ್ರೆ ನಾವು ಇದನ್ನ ಹೆಂಗ್ ಕಂಡು ಹಿಡಿತೀವಿ? ಈ ಒಟ್ಟಾರೆ ಇಲ್ಲಿಂದ ಇಲ್ಲಿ ತನ 14 ಐತಿ. ಅಂದ್ರೆ ಇದನ್ನ ಕಳಿಬೇಕು ನಾವು, ಈ ಪಾರ್ಟ್ ಮತ್ತು ಈ ಪಾರ್ಟ್ ಕಳಿಬೇಕು. ಇದು ಏನಪ್ಪಾ ಅಂದ್ರೆ ತ್ರಿಜ್ಯ ಐತಿ. ಇದು ಒಂದು ಆರ, ಇದು ಒಂದು ಆರ. ಅಂದ್ರ ಈ 14ರಾಗ ಈ 2.5 ಇಲ್ಲಿ ನೋಡ್ರಿ, 5/2 ಅಂದ್ರೆ 2.5, 5/2 5/2 ಕಳಿಬೇಕು. ಹಾಗಾದ್ರ 2 5/2 ಒಂದು ವ್ಯಾಸನ ಆಗಿಬಿಡ್ತೈತಿ. ಅವಾಗ ಕಂಡಿನ ಸಿಲಿಂಡರಿನ ಎತ್ತರ, ಸಿಲಿಂಡರ್ನ ಉದ್ದನ ಇವಾಗ ಏನಪ್ಪ ಎತ್ತರ ಆತಿ. ಆ ಎಚ್ ಹೆಂಗ್ ಕಂಡಿಡ್ತೀವಿ ನಾವು? 14 ಮಿಲಿಮೀಟರ್ನಾಗ 2 ತ್ರಿಜ್ಯಗಳನ್ನ ಕಳಿತ ನಾನು. 2r ಅಂದ್ರೆ ಏನಪ್ಪ ಅಂದ್ರೆ ಅದು ವ್ಯಾಸ ಆಗಿಬಿಡ್ತೈತಿ. ಅದೆಷ್ಟಪ್ಪ ಅಂದ್ರೆ 5. 14ರಾಗ 5 ಕಳೆದ್ರೆ 9 ಮಿಲಿಮೀಟರ್ ಉಳಿತು. ಇದು ಸಿಲಿಂಡರ್ನ ಎತ್ತರ ಸಿಕ್ತು. ಇವಾಗ ನೋಡ್ರಿ, ಸಿಲಿಂಡರ್ ಸಂಬಂಧಪಟ್ಟಂಗೆಲ್ಲ ಸಿಕ್ತು, ಮತ್ತ ಇದ್ರದ್ದು ಎಲ್ಲ ಸಿಕ್ಬಿಟ್ಟಂಗ ಅರ್ಧಗಳದು. ಈಗ ಬರೀರಿ ಕ್ಯಾಪ್ಸೂಲ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೂತ್ರ ಬರೀನು. ಇವಾಗ ಇದ್ರಾಗ ಏನಪ್ಪಾ, ಒಂದು ಸಿಲಿಂಡರ್ ಅದ. ಸಿಲಿಂಡರ್ಗೆ 2 ಸೂತ್ರ ಅದಲ್ಲ ಮೇಲ್ಮೈಗೆ. ಯಾವ ಬಳಸ್ರಿ? ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ತಗೋತೀವಿ ನಾವು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಯಾಕಪ್ಪ ಅಂದ್ರೆ ಈ ಪಕ್ಕದ ಅಟ್ಟೆ ತಗೊಂಡ್ಬಿಡ್ತೀವಿ ನಾವು. ಈ 2 ಎಜ್ಜಿಗೆ ಏನದಪ್ಪ, ಸಿಲಿಂಡರ್ಗೆ ನಾವು ಗೋಳವನ್ನ ಜೋಡಿಸಿವಿ. ಪ್ಲಸ್ ಇಲ್ಲಿ 2 ಅರ್ಧಗೋಳದವು. ಅರ್ಧಗೋಳದ ಬರೀ ಪಕ್ಕದ ಅಟ್ಟೆ ತಗೋತೀವಿ, ಚಪ್ಪಟೆ ಆಕಾರ ಜೋಡಿಸಿರ್ತೀವಿ. ಹಾಗಾಗಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪೂರ್ಣ ಮೇಲ್ಮೈ ಯೂಸ್ ಮಾಡಬೇಕು, ಪಾರ್ಶ್ವ ಮೇಲ್ಮೈ ಯೂಸ್ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್. ನೀವು ಆ ಚಿತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಯಾಕೆ ಪೂರ್ಣ ಮೇಲ್ಮೈ ತೊಗೊಳಂಗಿಲ್ಲಪ್ಪ ಅಂದ್ರೆ ಅದ್ರ ಚಪ್ಪಟೆ ಆಕಾರವನ್ನು ನಾವೇನ್ ಮಾಡಿರ್ತೀವಿ, ಸಿಲಿಂಡರ್ ಜೋಡಿಸಿರ್ತೀವಿ. ಹಾಗೆ ಚಪ್ಪಟೆ ಆಕಾರ ಕಾಣಂಗಿಲ್ಲ. ಏನ್ ಕಾಣಿಸ್ತೋ ಅದನ್ನಟ್ಟೆ ಸೂತ್ರ. ಇನ್ನು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಸೂತ್ರ ಏನಪ್ಪಾ ಅಂದ್ರೆ 2πrh ಪ್ಲಸ್ 2 ಕೇಳ್ಬರ್ರಿ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಪ್ಪಾ ಅಂದ್ರೆ 2πr². ಒಂದದ 2πr². ಇಲ್ಲಿ 2 ಅರ್ಧಗೋಳದ, ಹಾಗಾಗಿ 2πr² ಬರ್ದ ನಾವು. ಇನ್ನು 2 ಕಡೆ ಕಾಮನ್ ಏನದ ನೋಡ್ರಿ, 2πr ಕಾಮನ್ ಅದ. ಅದನ್ನ ಕಾಮನ್ ತಗೊಂಡ್ಬಿಡ್ರಿ, ಬಿಡ್ಸಾಕ್ ಈಸಿ ಆಗಿಬಿಡ್ತದೆ. 2πr ಇಲ್ಲಿ ಎಚ್ ಉಳಿತು. ಪ್ಲಸ್ ಇಲ್ಲಿ 2πr ಕಾಮನ್ ತಗೊಂಡ್ರೆ ಇಲ್ಲಿ r² ಅದ. ಇದು 2 4 ಆಗಿರ್ತೈತಿ. ನಾನು 2 ಕಾಮನ್ ತಗೊಂಡಿರ್ತೀನಿ. ಪ್ಲಸ್ 2r ಉಳಿತು. r² ಅರ್ಥ r ಇಂಟು r ಅಂದಂಗ. ಈಗ ಬೆಲೆ ಹಾಕ್ರಿ. 2 ಗುಂಡ್ಲೆ ಪೈನ ಬೆಲೆ 22/7. r ಬೆಲೆ ತ್ರಿಜ್ಯ ಇಲ್ಲೈತಿ ನೋಡ್ರಿ, ನಾವು ಕಂಡು ಹಿಡ್ಕೊಂಡಿವಿ. ವ್ಯಾಸ 5 ಮಿಲಿಮೀಟರ್ ಕೊಟ್ಟಿತ್ತ, ತ್ರಿಜ್ಯ ಅದರ ಅರ್ಧ ಅದೇನಪ್ಪ 5/2. ಇನ್ನು ಬ್ರಾಕೆಟ್ ಹೊರಗಿಂದ ಇಟ್ಟಿವಿ ಎಲ್ಲ 3 ಬೆಲೆ. ಇನ್ನು ಬ್ರಾಕೆಟ್ ಒಳಗ ಎಚ್ ನ ಬೆಲೆ ಕ್ಯಾಲ್ಕುಲೇಷನ್ ಮಾಡಿವಿ. 9 ಪ್ಲಸ್ 2 ಇಲ್ಲಿ ಆರ್ ಇದೆಷ್ಟಪ್ಪ ಅಂದ್ರೆ r ಬೆಲೆ 5/2. ಓಕೆ, ಕ್ಯಾನ್ಸಲ್ ಮಾಡ್ರಿ. ಇವಾಗ ಎಲ್ಲೆಲ್ಲಿ ಸಿಂಪ್ಲಿಫೈ ಮಾಡ್ರಿ, ಸಂಕ್ಷೇಪಿಸ್ರಿ. 2 1 2, ಇದು 2 1 ಫಸ್ಟ್ ಬ್ರಾಕೆಟ್ ಅನ್ನು ಬಿಡ್ಸ್ಕೊಂಡಿ. ಇನ್ನು ಬ್ರಾಕೆಟ್ ಹೊರಗಡೆ ನೋಡ್ರಿ, 2 1 2 1. ಉಳಿದಿರೋದು ಏನಪ್ಪ, 22 ಗುಂಡ್ಲೆ 5, 22 5 110 ಛೇದ ಪದ 2. ಇನ್ನು ಬ್ರಾಕೆಟ್ ಒಳಗೆ ಏನಪ್ಪಾ ಅಂದ್ರೆ 9 ಪ್ಲಸ್ 5 ಉಳಿದೈತಿ, ಅದಾಯ್ತು 14. ಇಲ್ಲಿ 7 1 7, 7 2 14. ಇನ್ನು ಉಳಿದಿರೋದೇನಪ್ಪ ಅಂದ್ರೆ 110 ಗುಂಡ್ಲೆ 2, 111 2 22. ಮುಂದಿನ 1 0 ಇಷ್ಟು ಬಂದ್ಬಿಡ್ತು. ಇದು ಮಿಲಿಮೀಟರ್ದಾಗ ಅದಾವ ಅಳತೆಗಳು. ಹಾಗಾಗಿ ನಾವೇನ್ ಮಾಡ್ತೀವಪ್ಪ, mm² ಅಥವಾ ಚದರ್ ಮಿಲಿಮೀಟರ್ ಅಂತ ಬರಿತೀವಿ.
ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಒಂದು ಲೈನ್ ಬರ್ರಿ. ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಾಗ್ಬಿಡ್ತು? 220 ಮಿಲಿಮೀಟರ್ ಸ್ಕ್ವೇರ್, ಚದರ ಮಿಲಿಮೀಟರ್ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ನಾವು ಇವಾಗ ಬಿಡಿಸೋಣ 7ನೇ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ನಮಗೆ ಜೀವನಕ್ಕೆ ಅತಿ ಹತ್ತಿರವಾದಂಥ ಪ್ರಶ್ನೆ. ಫಸ್ಟ್ ನಾವು ಪ್ರಶ್ನೆಯನ್ನು ಓದಿ ಅದಕ್ಕೆ ತಕ್ಕಂಥ ಡಯಾಗ್ರಾಮ್ ಹಾಕೋಣ. ನಾವು ಟೆಂಟ್ ಹೌಸನ್ನು ಹಾಕಿದ್ದು ನೋಡಿರ್ತೀರಿ ನೀವು. ಸ್ವಲ್ಪ ಆರ್ಮಿಯವ್ರು ಹಾಕಿರ್ತಾರ, ಮತ್ತು ಭಿಕ್ಷುಕರು ಹಾಕಿರ್ತಾರ, ಮತ್ತು ನಾವೆಲ್ಲ ಹೊಲದಲ್ಲಿ ಕೂಡ ನಾವೇನು ಮಾಡಿರ್ಪ ಟೆಂಟ್ ಹೌಸನ್ನು ಹಾಕಿರ್ತೀವಿ. ಅವೆಲ್ಲಗಳನ್ನು ಗಮನದಲ್ಲಿ ಇಟ್ಕೊಂಡು ಏನು ಮಾಡಿರಪ್ಪ, ಒಂದು ನೀಟಾಗಿ ಡಯಾಗ್ರಾಮ್ ಹಾಕೋರಿ. ಆ ವಿಸ್ತೀರ್ಣಗಳೆಲ್ಲ ನಿಮ್ಗೆ ಗೊತ್ತಾಗ್ತಾವೆ. ಯಾವ ಮೇಲ್ಮೈ ವಿಸ್ತೀರ್ಣವನ್ನು ತಗೋಬೇಕು, ಪಾರ್ಶ್ವನೋ ಪೂರ್ಣನೋ. ಸಿಲಿಂಡರ್ನ ವೃತ್ತಾಕಾರ ಪಾದವನ್ನು ಶಂಕು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರೆ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಸಿಲಿಂಡರ್ನ ಪಾದ ಈ ಥರ ಐದು ನೆಲದ ಮೇಲೆ ನಾವು ಹಾಕಿವಿ ಡೇರೆ. ಇದ್ರ ಮೇಲೆ ಏನು ಮಾಡಿಪ್ಪ, ಸಂಪೂರ್ಣವಾಗಿ ಆವರಿಸುವಂಗ ಒಂದು ಶಂಕುವನ್ನು ಹಾಕಿವಿ. ತಾಡ್ಪತ್ರಿಯಿಂದ ಈ ಥರ ಮಾಡಿ ಟೆಂಟ್ ಹೌಸನ್ನು ಮಾಡೀವಿ. ಇಲ್ಲಿ ನೋಡ್ರಪ್ಪ, ಇವಾಗ ಈ ಶಂಕುವಿನ ಮೇಲೆ ಕರೆಕ್ಟಾಗಿ ಇಟ್ಟಾಗ ಈ ಶಂಕುವಿನ ವ್ಯಾಸ ಮತ್ತು ಸಿಲಿಂಡರ್ನ ವ್ಯಾಸ ಎರಡು ಒಂದೇ ಆಗಿಬಿಡ್ತೈತಿ. ಈಗ ನಮ್ಗೆ ಕೊಟ್ಟಿದ್ದೇನಪ್ಪ ಅಂದ್ರೆ ಫಸ್ಟಿಗೆ ಸಿಲಿಂಡರ್ನ ಬಗ್ಗೆ ಏನೇನು ಅಳತೆ ಕೊಡೋಣ. ಸಿಲಿಂಡರ್ನ ಇಲ್ಲಿ ನೋಡ್ರಿ, ಸಿಲಿಂಡರ್ನ ಎತ್ತರ ಕೊಡೋಣ. ಸಿಲಿಂಡರ್ನ ಎತ್ತರ 2.1 ಎತ್ತರ ಅಂದ್ರೆ ಅದು ಸಿಂಬಾಲ ಎಚ್ 2.1 ಮೀಟರ್. ಅದರ ವ್ಯಾಸ ಕೊಟ್ಟಾನ, ವ್ಯಾಸ ಸಂಕೇತ ಡಿ. ಕೆಲವೊಬ್ರು ಇದನ್ನೇ ಆರ್ ತಗೋತಾರ, ಹಾಗೆ ತಪ್ಪಾಗಿಬಿಡ್ತೈತಿ. ವ್ಯಾಸ ಕೊಟ್ಟಾಗ ನಾವು ತ್ರಿಜ್ಯ ಬರ್ಕೋಬೇಕು. ಇದರ ಅರ್ಧ 4ರ ಅರ್ಧ ಎಷ್ಟು ಬಂದ್ರೆ 2 ಮೀಟರ್. ಇನ್ನು ಶಂಕುವಿನ ಓರೆ ಎತ್ತರ, ಶಂಕುವಿನ ತ್ರಿಜ್ಯ ಕೂಡ ಏನಾಗ್ತದೆ ನೋಡ್ರಿ. ಶಂಕುವಿನ ತ್ರಿಜ್ಯ ಮತ್ತು ಸಿಲಿಂಡರ್ ತ್ರಿಜ್ಯ ಎರಡು ಒಂದೇ. ಶಂಕುವಿನ ತ್ರಿಜ್ಯ ಅದು ಕೂಡ 2 ಮೀಟರ್. ಇನ್ನಿದ್ರೆ ಓರೆ ಎತ್ತರ ಕೊಟ್ಟನವ, ಓರೆ ಎತ್ತರ. ವಿದ್ಯಾರ್ಥಿಗಳು ಓರೆ ಎತ್ತರ ಸಂಕೇತ ಏನಪ್ಪ ಅಂದ್ರೆ ಎಲ್ಲ. ಶಂಕುವಿನ ಓರೆ ಎತ್ತರ ಎಲ್ಲ ಎಷ್ಟಪ್ಪ ಅಂದ್ರೆ 2.8 ಮೀಟರ್. ನಮಗೆ ಕಂಡಿಡ್ಬೇಕಾಯ್ತು ಇದ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಆಗ್ತೈತಿ, ಒಂದನೇ ಪ್ರಶ್ನೆ. ಇನ್ನು ಎರಡನೇದ, ಅದನ್ನ ನಾವು ತಾಡ್ಪತ್ರಿಯಿಂದ ಹಾಕಿರ್ತೀವಿ. ಆ ಕ್ಯಾನ್ವಾಸ್ ಬಟ್ಟೆಗೆ ಒಂದು ಚದರ ಮೀಟರ್ಗೆ 500 ರೂಪಾಯಿ ಐತೆ. ಹಾಗಾದ್ರೆ ಅದು ಎಷ್ಟು ಚದರ ಮೀಟರ್ ಬಂದಿರ್ತೈತಿ, ಆ 500 ಗುಣಿಸಿದ್ರೆ ಅದನ್ನು ಕೊಂಡ್ಕೊಳ್ಳೋಕೆ ಎಷ್ಟು ಅಮೌಂಟ್ ಬೇಕು ಅದು ಬಂದ್ಬಿಡ್ತೈತಿ. ಓಕೆ, ಇವಾಗ ಮೊದಲನೇ ಪ್ರಶ್ನೆ, ಡೇರೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಈ ಡೇರೆ ಒಳಗೆ ಯಾವ್ಯಾವ ಆಕೃತಿಗಳು ಅದಾವ ನಿಮ್ಗೆ ಗೊತ್ತಾಯ್ತು. ಒಂದು ಸಿಲಿಂಡರ್ ಅದ, ಇನ್ನೊಂದು ಶಂಕು ಅದ. ಹಾಗೆ ಮೊದಲಿಗೆ ಸಿಲಿಂಡರ್ನ ಯಾವ ಮೇಲ್ಮೈ ತಗೋತೀರಿ, ಪಾರ್ಶ್ವ ಮೇಲ್ಮೈ ತಗೋತೀವಿ ನಾವು. ಪಾರ್ಶ್ವ ಯಾಕೆ ತಗೋತೀವಿ ಗೊತ್ತಾಯ್ತು ನಿಮಗೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪ್ಲಸ್ ಇನ್ನೊಂದು ಯಾವಪ್ಪ ಅಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನೋಡಿ, ಬರೀ ಇವು ಅಷ್ಟೇ ತಗೊಂಡಿರೋದ್ರಿಂದ ನಾವು ಶಂಕು ತಗೋತೀವಿ. ಆಗ ಮ್ಯಾಲಿಂದು ಕೆಳಗೆ ಮುಚ್ಚಾಕು ತಗೊಂಡಿದ್ವಿ ಅಂದ್ರೆ ಪೂರ್ಣ ಮೇಲ್ಮೈ ಆಗ್ತಿತ್ತು. ಈ ಸಿಲಿಂಡರ್ದಲ್ಲಿ ಕೂಡ ನಾವು ಬರೀ ಪಕ್ಕದ ಭಾಗವನ್ನು ಮಾತ್ರ ಹಾಕಿರ್ತೀವಿ. ಹಾಗಾಗಿ ಪಾರ್ಶ್ವ ಮೇಲ್ಮೈ ಸೂತ್ರ ಬಳಸ್ತೀವಿ. ಇನ್ನು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಸೂತ್ರ 2πRh. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πRl. ಬೆಲೆ ಹಾಕ್ರಿ. ಇವಾಗ 2π ಹಾಗೆ ಇಟ್ರಿ. ಇದನ್ನ ಆರ್ನ ಬೆಲೆ ಎಷ್ಟಪ್ಪ ಅಂದ್ರೆ 2 ಐತಿ. ಎಚ್ ಎತ್ತರ ಏಟಪ್ಪ ಅಂದ್ರೆ 2.1 ಪ್ಲಸ್ ಇಲ್ಲಿ ಪೈ ಹಂಗೆ ಇಡ್ರಿ. ಆರ್ನ ಬೆಲೆ ಎಷ್ಟಪ್ಪ ಅಂದ್ರೆ 2 ಐತಿ. ಎಲ್ನ ಬೆಲೆ ಎಷ್ಟಪ್ಪ ಅಂದ್ರೆ ಓರೆ ಎತ್ತರ ಅದು 2.8 ಐತಿ. ಓಕೆ ವಿದ್ಯಾರ್ಥಿಗಳು, ಇವಾಗ ಗುಣಾಕಾರ ಮಾಡೋಣ. 2 4 2.1 ಇಂಟು 4 4 1 4 4 8 8.4 ಪೈ ಬಂತು. ಇದನ್ನೆಲ್ಲ ಸಂಕ್ಷೇಪಿಸಿದಾಗ 3 ಸಂಖ್ಯೆ ಗುಣಾಕಾರ ಮಾಡಿದ್ರೆ ಪೈಲೇ ಗುಣಿಸಿದಾಗ ಪ್ಲಸ್ ಇಲ್ಲಿ 28 56 ಆಗ್ತೈತಿ. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಹಾಗಾಗಿ 5.6 ಪೈ ಆಗ್ಬಿಡ್ತು. ಇವೆರಡು ಪೈನೇ ಅದ ನೋಡ್ರಿ, ಸಜಾತಿ ಪದ ಕೂಡಿಸ್ಬಿಡ್ಬೋದು ನಾವು. 8.4ದಾಗ 5.6 4 6 10 ಒಂದು ಕೈಲ 8 5 13 1 14 ಆಗಿಬಿಡ್ತದೆ. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ 14 ಪೈ ಬಂದ್ಬಿಡ್ತು. ಇವಾಗ ಪೈನ ಬೆಲೆ ನಿಮ್ಗೆ ಗೊತ್ತೈತಿ. ಪೈನ ಬೆಲೆ ಎಷ್ಟಪ್ಪ ಅಂದ್ರೆ 22/7.
7 ಒಂದ್ಲೆ 7 ಎರಡ್ಲೆ 14 ಉಳಿದಿರೋದು 22 ಎರಡ್ಲೆ 44. ಇದು ವಿಸ್ತೀರ್ಣ ಬಂದ್ಬಿಡ್ತಪ್ಪ. ಇದ್ರ ವಿಸ್ತೀರ್ಣ ಇದು ಡೇರೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಇನ್ನು ಬರಿಬೋದು ನೀವು ಇಲ್ಲಿ ಡೇರೆಯ ಒಟ್ಟು ವಿಸ್ತೀರ್ಣ. ಒಂದನೇ ಪ್ರಶ್ನೆ ಉತ್ತರ ಡೇರೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಅಥವಾ ಎಷ್ಟು ತಾಡ್ಪತ್ರಿ ಬೇಕು ಅಂತ ಕೇಳಿದ್ರೆ ಡೇರೆಗೆ ಒಟ್ಟು ನಿರ್ಮಿಸಲು ಬೇಕಾದ ಒಟ್ಟು ತಾಡ್ಪತ್ರಿ ಅಂತ ಕೂಡ ಬರಿಬಹುದು. ಈಗ ನಮ್ಮ ಡೇರೆ ನಿರ್ಮಿಸಲು ಬಳಸಿದ ತಾಡ್ಪತ್ರಿ ವಿಸ್ತೀರ್ಣ ಕೇಳೋಣ. ಡೇರೆಯನ್ನು ನಿರ್ಮಿಸಲು ಬರ್ಬೇಡಿ, ಇಲ್ಲಿ ಡೇರೆಯನ್ನು ನಿರ್ಮಿಸಲು ಬಳಸಿದ ತಾಡ್ಪತ್ರೆಯ ವಿಸ್ತೀರ್ಣ. ಇವಾಗ ನಿಮ್ದು ಏನು ಆನ್ಸರ್ ಬಂದೈತಿ ಅದೇ 44 ಚದರ್ ಮೀಟರ್ಗಳು ಅಂತ ಬರ್ತೀನಿ ನಾನು. ಯಾಕಪ್ಪ ಅಂದ್ರೆ ಇವಾಗ ಅದು ಮೀಟರ್ನ್ಯಾಗ ಕೊಟ್ಟ ಅಳತೇವೆ ಚದರ್ ಮೀಟರ್ ಆಯ್ತು. ಇನ್ನು ತಾಡ್ಪತ್ರೆ ಒಟ್ಟು ವೆಚ್ಚ ಏಟಾಗ್ತೈತಪ್ಪ ಅಂದ್ರೆ 1 ಚದರ್ ಮೀಟರ್ಗೆ 500 ರೂಪಾಯಿ ಐತಿ. ಇನ್ನು ನಮ್ಮ ವಿಸ್ತೀರ್ಣ 44 ಚದರ್ ಮೀಟರ್. 44 ಚದರ್ ಮೀಟರ್ಗೆ ತಗಲುವ ವೆಚ್ಚ ಅಂದಾಗ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಈ ವಿಸ್ತೀರ್ಣ 44, 1 ಚದರ ಮೀಟರ್ಗೆ 500 ರೂಪಾಯಿ. ಹಾಗಾದ್ರೆ 44 5 5 4 20 ಎರಡು ಕೈಲ 5 4 20 ಪ್ಲಸ್ 2 22. ಇಲ್ಲಿ ಆಲ್ರೆಡಿ 2 0 ಅದಾವ ನಮ್ಮ. ಹಾಗಾಗಿ ಇದು ನಮ್ದು ಉತ್ತರ ಬಂದ್ಬಿಡ್ತು 22,000 ರೂಪಾಯಿಗಳು. ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ದು ಆನ್ಸರ. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 3 ಅಂಕ ಕೇಳ್ತಕ್ಕಂಥ ಪ್ರಶ್ನೆ ಇದು. ವಿದ್ಯಾರ್ಥಿಗಳು ನಾವು ಇವಾಗ ಬಿಡ್ಸೋಣ 8ನೇ ಪ್ರಶ್ನೆ. ಒಂದು ಘನ ಸಿಲಿಂಡರಿನ ಎತ್ತರವು 2.4 ಮೀಟರ್ ಮತ್ತು ವ್ಯಾಸ 1.4 ಮೀಟರ್ ಇದೆ. ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನು ಹೊಂದಿರುವ ಒಂದು ಶಂಕುವಿನ ಆಕಾರದಲ್ಲಿ ಕೊರೆದು ಟೊಳ್ಳಾಗಿಸಿದೆ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅತ್ಯಂತ ಸಮೀಪದ ಬೆಲೆಗೆ ಸೆಂಟಿಮೀಟರ್ ಸ್ಕ್ವೇರ್ CM ಸ್ಕ್ವೇರ್ನಲ್ಲಿ ಕಂಡುಹಿಡಿಯಿರಿ. ಓಕೆ ವಿದ್ಯಾರ್ಥಿಗಳು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ವಿದ್ಯಾರ್ಥಿಗಳೇ, ಸುಲಭವಾದಂಥ ಪ್ರಶ್ನೆ. ಫಸ್ಟ್ ನೀವು ಪ್ರಶ್ನೆನ ಅರ್ಥ ಮಾಡ್ಕೊರಿ. ನಾವು ಹೇಳ್ದಂಗೆ ಡಯಾಗ್ರಾಮ್ ಹಾಕೋರಿ, ಈಸಿಯಾಗಿ ಬಿಡಿಸ್ಬೋದು. ಫಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಸಿಲಿಂಡರ್ ಅದ, ಘನ ಸಿಲಿಂಡರ್ ಗಟ್ಟಿ ಆದಂತ ಒಂದು ಕಟ್ಟಿಗೆನೇ ಅರ್ಥ ಮಾಡ್ಕೊರಿ. ಕಟ್ಟಿಗೆ ಐತೆ ತೆಕೋರಿ, ಒಂದ ಸಿಲಿಂಡರ್ ಆಕಾರ ಈ ತರ ಐತಿ, ಸಿಲಿಂಡರ್ ಆಕಾರ ಆಯ್ತು. ಇದ್ರಾಗ ಏನ್ ಮಾಡ್ಯಪ್ಪ ಒಂದು ಕೆತ್ತಿ ಒಂದು ಶಂಕುವನ್ನು ಹೊರತದಾನೆ. ಇದರಷ್ಟೇ ಎತ್ತರ ಮತ್ತು ಇದರಷ್ಟೇ ಪಾದದ ವ್ಯಾಸ. ಅಂದ್ರ ಇದ್ರ ಪಾದ ಮತ್ತು ಸಿಲಿಂಡರ್ನ ಪಾದ ಶಂಕುವಿನ ಪಾದ ಎರಡು ಒಂದೇ ಆಗುವಂಗ ಎತ್ತರ ಅಂದ್ರೆ ನೋಡ್ರಿ ಕರೆಕ್ಟ್ ಆಗಿ ಇಲ್ಲಿ ತನ ಎರಡು ಈ ತರ ಕೆತ್ತಿ ಏನ್ ಮಾಡ್ತಾನಪ್ಪ ಹೊರಗೆ ತೆಗಿತಾನ. ಅವಾಗ ಒಳಗೆ ಟೊಳ್ಳಾಗ್ಬಿಡ್ತು. ಅಂದ್ರೆ ನಮ್ಗೆ ಇದ್ರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳ್ತಾನೆ ಈ ಘನಾಕೃತಿದು. ಅಂದ್ರೆ ಈ ಘನಾಕೃತಿ ನೋಡ್ರಿ ವಿಸ್ತೀರ್ಣ ಎಷ್ಟು ರೂಪದ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಹೊರಗಿನ ಕಂಡಿಡ್ಬೇಕು ಮತ್ತು ಕೆಳಗೆ ಪಾದನು ಒಂದೈತಿ ಅದನ್ನು ಕಂಡಿಡ್ಬೇಕು. ಮತ್ತು ಒಳಗೆ ಹೆಂಗಪ್ಪ ಅಂದ್ರೆ ಸಿಲಿಂಡರ್ ಆಕಾರ ಆಯ್ತ. ಹಾಗಾದ್ರೆ ಮ್ಯಾಲಂತೂ ಕುಲ ಇರ್ತದೆ, ಖಾಲಿ ಇರ್ತೈತಿ. ಹಾಗಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಪ್ಲಸ್ ಒಂದು ಪಾದ ಉಳಿದಿರ್ತೈತಿ. ಈ ಮೂರು ಕೂಡಿಸಿದ್ರ ಈ ಘನಾಕೃತಿದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬರ್ತೈತಿ. ಹಾಗಾಗಿ ನಾವಿಲ್ಲಿ ಸೂತ್ರ ಬರೆದ್ರೆ ನೋಡ್ರಪ್ಪ, ಫಸ್ಟ್ ಏನು ಕೊಟ್ಟಿದ್ರು ಘನಾಕೃತಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದಾಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಯಾವುದಪ್ಪ? ಮೊಟ್ಟ ಮೊದಲಾಗಿ ನಾ ಹೇಳಿದ್ದು ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ, ಶಂಕುವಿನ ಪಾರ್ಶ್ವ ಮೇಲ್ಮೈ ಪ್ಲಸ್ ಇನ್ನ ಸಿಲಿಂಡರ್ ಅದ, ಸಿಲಿಂಡರ್ ಅದಲ್ಲ ಕಾಣಕತೈತಿ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈನೇ ತಗೋತೀವಿ ನಾವು, ಪೂರ್ಣ ಮೇಲ್ಮೈ ತೊಗೊಳಂಗಿಲ್ಲ. ಯಾಕಪ್ಪ ಅಂದ್ರೆ ಮ್ಯಾಲ ಕೆಳಗೆ ಎರಡು ಕಡೆ ಇಲ್ಲ, ಅದು ಬರೀ ಕೆಳಗಿನ ಭಾಗ ಅಟ್ಟೈತಿ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈಗ ಸಿಲಿಂಡರ್ನ ಪಾದ, ಸಿಲಿಂಡರ್ನ ಪಾದದ ವಿಸ್ತೀರ್ಣ.
ಇವೆಲ್ಲದ್ರ ಸೂತ್ರ ಅಂದ್ರೆ ನಿಮ್ಗೆ ಗೊತ್ತು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಪ್ಪಾ ಅಂದ್ರೆ ಪೈ ಆರ್ ಎಲ್. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRh ಪ್ಲಸ್ ಸಿಲಿಂಡರ್ನ ಪಾದ ನೋಡಿರ್ಬೋದು ನಾವು. ಸಿಲಿಂಡರ್ ಯಾವ ಆಕಾರದಾಗಿತ್ತಪ್ಪ ಅಂದ್ರೆ ವೃತ್ತಾಕಾರ ಇರುತ್ತೆ ಪಾದ ಎರಡು ಕಡೆ. ಹಾಗಾಗಿ ವೃತ್ತದ ವಿಸ್ತೀರ್ಣ ಕಂಡು ಸೂತ್ರ πr². ವಿದ್ಯಾರ್ಥಿಗಳು ಸೂತ್ರ ಬರ್ಕೊಂಡ್ಬಿಟ್ಟಿವಿ, ಆದರೆ ಸೂತ್ರದಲ್ಲಿ ಇರ್ತಕ್ಕಂಥ ಸಂಕೇತಗಳ ಬೆಲೆ ಗೊತ್ತಿರ್ಬೇಕಲ್ಲ. ಹಾಗಾಗಿ ಫಸ್ಟ್ ಸಿಲಿಂಡರ್ ಸಂಬಂಧಪಟ್ಟಂಗೆ ಬರ್ಕೊಳ್ಳೋಣ ಎಲ್ಲ ಬೆಲೆಗಳನ್ನ. ಸಿಲಿಂಡರಿನ ಇಲ್ಲಿ ನೋಡ್ರಿ, ಒಂದು ಘನ ಸಿಲಿಂಡರ್ನ ಎತ್ತರ, ಅದ್ರ ಎತ್ತರ ಕೊಟ್ಟಾನ ಎಚ್ ಎಷ್ಟಪ್ಪ ಅಂದ್ರೆ 2.4 ಮೀಟರ್. ವ್ಯಾಸ ಸಂಕೇತ ಡಿ, ಅದು 1.4 ಮೀಟರ್. ನಮ್ಗೆ ವ್ಯಾಸ ಉಪಯೋಗ ಎಲ್ಲ, ನಮ್ಗೆ ತ್ರಿಜ್ಯ ಬೇಕಾಗ್ತೈತಿ, ಅದರ ಸಂಕೇತ 6, ಇದರ ಅರ್ಧ ಅದು 1.4/2 ಮೀಟರ್. ಇದು ಸಿಲಿಂಡರ್ಗೆ ಇಷ್ಟು ಸಾಕು. ಶಂಕುವಿಗೆ ಏನು ಕೊಟ್ಟನಪ್ಪ? ಇನ್ನು ಶಂಕುವಿನ ಸಿಲಿಂಡರ್ನ ನೋಡ್ರಿ, ಎರಡತ್ರ ವ್ಯಾಸ ಒಂದೇ ಐತಿ. ಹಾಗಾಗಿ ಇದರ ತ್ರಿಜ್ಯ ಕೂಡ ಏನಾಗ್ತೈತಿಪ್ಪ ಅಂದ್ರೆ ಅದು 1.4 ಆಗ್ತೈತಿ. ಇನ್ನು 1.4ನ ನಾವು ಛೇದ ಹೊಡೆದೇನಪ್ಪ 0.7 ಬರ್ತೈತಿ. ನೀವು ಯಾವ್ದು ಬೇಕಾದನ್ನ ಹಾಕೋರಿ. ಇನ್ನು ಇದಕ್ಕೆ ಓರೆ ಎತ್ತರ ಬರ್ತೈತಪ್ಪ. ಶಂಕುವಿಗೆ ಏನು ಬರ್ತಪ್ಪ? ಎತ್ತರ ಅಂದ್ರೆ ಇದು ಬರ್ತದೆ. ಎತ್ತರ ಅವಶ್ಯಕತೆ ಇಲ್ಲ, ಎತ್ತರ ಅಂದ್ರೆ ಎರಡು ಎತ್ತರ ಸಮಾನ ಐತಿ. ವಿದ್ಯಾರ್ಥಿಗಳಲ್ಲಿ ಶಂಕುವಿನ ಎತ್ತರ ಕೂಡ ಆ ಸಿಲಿಂಡರ್ನ ಎತ್ತರನೇ ಆಗ್ತೈತಿ. ಎಷ್ಟಪ್ಪ? ಸಿಲಿಂಡರ್ನ ಎತ್ತರ 2.4 ಮೀಟರ್. ಇನ್ನು ಇಲ್ಲಿ ಓರೆ ಎತ್ತರ ಕೊಟ್ಟಿಲ್ಲ ನಮಗೆ. ಇಲ್ಲಿ ನೋಡ್ರಿ ಎಲ್ ಅದ πr ಎಲ್ಲ ಕಂಡು ಹಿಡ್ಕೋಬೇಕು. ಹಾಗಾಗಿ ಎಲ್ಲ ಕಂಡು ಹಿಡಿಯಾಕ ಸೂತ್ರ ನಿಮ್ಗೆ ಗೊತ್ತೈತೆ ಆಲ್ರೆಡಿ. ಏನಪ್ಪಾ ಅಂದ್ರೆ ಇದು L = √r² ಪ್ಲಸ್ h² π. ಇದನ್ನ ನೆನಪಿಟ್ಕೋರಿ. ಇದನ್ನೇ ಕೊಟ್ಟಿರಂಗಿಲ್ಲ ಬಹಳಷ್ಟು ಸಲ. ನೀವು ಆ ಸಿಲಿಂಡರ್ನ ತ್ರಿಜ್ಯ ಎರಡೂ ಒಂದೇ ತ್ರಿಜ್ಯ ಒಂದೇ ಎತ್ತರ ಅಂದಾಗ ಇಲ್ಲಿ ಕಂಡು ಹಿಡ್ಕೋಬೇಕು ನೀವು. ಇಲ್ಲಿ ಆರ್ನ ಬೆಲೆ ಎಷ್ಟಪ್ಪ ಅಂದ್ರೆ 0.7 ಪ್ಲಸ್ ಎಚ್ನ ಬೆಲೆ ಎಷ್ಟಪ್ಪ ಅಂದ್ರೆ 2.4 ಸ್ಕ್ವೇರ್. 0.7 7 ವರ್ಗ 49. ವರ್ಗಮೂಲದಾಗ 1 ಸ್ಥಾನ ಬಿಟ್ಟಿದ್ರೆ ವರ್ಗದಾಗ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಹಾಗಾದ್ರೆ 0.49 ಆಯಿತು. ಇಲ್ಲಿ ಕೂಡ ಅಷ್ಟೇ. 24 ವರ್ಗ ನಿಮ್ಗೆ ಗೊತ್ತದ ಆಲ್ರೆಡಿ ಎಷ್ಟಪ್ಪ ಅಂದ್ರೆ 576. ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ ವರ್ಗದಾಗ 2 ಸ್ಥಾನ ಬಿಟ್ಟು ಪಾಯಿಂಟ್ 1 2. ಇನ್ನು ನೀವು 2 ಕೂಡಿಸ್ತೀರಿ ಎಷ್ಟಾಗ್ಬಿಡ್ತಪ್ಪ ಅಂದ್ರೆ 0.6 9 15 7 4 11 ಪ್ಲಸ್ 12 ಒಂದು ಕೈಲ. ಇಲ್ಲಿ ಪೂರ್ಣಾಂಕದಾಗ ಏನೂ ಇಲ್ಲ, ಅದ್ರ ಕೈಲ ಅಂತೆ 5 1 6 6.25. ವಿದ್ಯಾರ್ಥಿಗಳೇ 625 ಎದರ ವರ್ಗ ಅಂತೇಳಿ ನಿಮ್ಗೆ ಗೊತ್ತೈತಿ, ಅದು 25ರ ವರ್ಗ ಐತಿ. ಹಾಗಾದ್ರೆ ವರ್ಗದಾಗ 6 ಇಷ್ಟಿದ್ರೆ ವರ್ಗಮೂಲದಾಗ ಅದ್ರ 1 ಸ್ಥಾನ ಬಿಟ್ಟು ಪಾಯಿಂಟ್. ಇದು ಏನಪ್ಪ ಅಂದ್ರೆ ನಮಗೆ ಓರೆ ಎತ್ತರ ಎಲ್ನ ಬೆಲೆ ಸಿಕ್ಬಿಡ್ತು. ಓಕೆ, ಇದು ಎಲ್ ಕ್ಯಾಲ್ಕುಲೇಟ್ ಮಾಡೋದು ಇಂಪಾರ್ಟೆಂಟ್ ನೋಡ್ರಿ. ಈ ಸೂತ್ರ ನೆನಪಿಟ್ಕೋರಿ. ಇದು ಶಂಕುವಿಗೆ ಸಂಬಂಧಪಟ್ಟಂಗ L = √r² ಪ್ಲಸ್ h². ನಾವು ಇದನ್ನು ಕೂಡ ಪೈಥಾಗೋರಸ್ನ ಪ್ರಮೇಯನ ಉಪಯೋಗಿಸ್ಕೊಂಡೇ ಕಂಡು ಹಿಡಿದೀವಿ. ವಿದ್ಯಾರ್ಥಿಗಳೇ ಇವಾಗ ನಾವು ಬೆಲೆ ಹಾಕೋಣ. ಈ ಮೂರರಲ್ಲಿ ರೇಡಿಯಸ್ ಒಂದೇ ಐತಿ. ಆಗ ಕಾಮನ್ ತಗೊಂಡು πr ಕಾಮನ್ ತಗೊಂಡ್ರೆ ಏನು ಹೇಳ್ತೀವಿ? ಎಲ್. ಇಲ್ಲಿ ಏನಪ್ಪ πr ಹೋದಾಗ 2h. ಇಲ್ಲಿ ಪೈ ಕಾಮನ್ ಹೋಗಿತ್ತು. ಇಲ್ಲಿ r² ಅರ್ಥ r ಪ್ಲಸ್ r ಅಂದಾಗ r × r ಅಂದಾಗ 6 ಹೋಯ್ತು. ನೀವು ಈ ಥರನೂ ಮಾಡ್ಬೋದು. ಇಲ್ಲ ಇಲ್ಲೇ ಬೆಲೆ ಹಾಕೊಂಡು ನೀವು ಇಲ್ಲೇ ಸಂಕ್ಷೇಪಿಸ್ಬೋದು. ನಿಮ್ಗೆ ಯಾವ್ದು ಸುಲಭ ಆಗ್ತೈತಿ ಆ ಥರ ಮಾಡ್ರಿ. ಪೈನ ಬೆಲೆ 22/7 ಇದು ಗೊತ್ತೈತಿ ನಿಮ್ಗೆ. ಇನ್ನು ಇಲ್ಲಿ ತ್ರಿಜ್ಯ ಎಷ್ಟಪ್ಪ ಅಂದ್ರೆ 1.4/2 ಐತಿ ಅಥವಾ 0.7 ಅದ ಬರೀರಿ. ಎಲ್ನ ಬೆಲೆ ಎತ್ತರ ಎಷ್ಟಪ್ಪ ಅಂದ್ರೆ ಓರೆ ಎತ್ತರ ಕಂಡು ಹಿಡಿದೀವಿ 2.5 ಐತದ ಪ್ಲಸ್ 2 ಇಂಟು ಎಚ್ನ ಬೆಲೆ ಎತ್ತರ 2.4 ಅದ 2. ಪ್ಲಸ್ ಆರ್ 0.7. ಇವಾಗ 7 1 7 ಇದು ಹೋಗಂಗಿಲ್ಲ, ಮೊದಲೇ ಪಾಯಿಂಟ್ ಐತಿ, ಪಾಯಿಂಟ್ ಇಟ್ಬಿಡ್ರಿ 0.1. ಹಾಗಾಗಿ ಗುಣಾಕಾರ ಮಾಡ್ತೀರಿ ನೀವು 22 1 22 ಗುಣಾಕಾರ ಇಲ್ಲಿ ತಪ್ಪಾಗೋದು ನಿಮ್ದು. 1 ಸ್ಥಾನ ಬಿಟ್ಟು ಪಾಯಿಂಟ್ 1 ಸ್ಥಾನ ಬಿಟ್ಟು ಪಾಯಿಂಟ್. ಇನ್ನು ಬ್ರಾಕೆಟ್ನಾಗ ಎರಡು ನೋಡ್ರಿ 2.5 ಆಸ್ ಇಟ್ ಈಸ್ ಬಿಡ್ರಿ 2.5. ಇಲ್ಲಿ ಗುಣಾಕಾರ ಅದ. ಇದು 24 2 48 ಆಗ್ತೈತಿ. 0.1 ಸ್ಥಾನ ಬಿಟ್ಟೈತಿ ಆಗ ಪಾಯಿಂಟ್
ಪ್ಲಸ್ 0.7. ಇನ್ನು ನಿಧಾನವಾಗಿ ಹಂತವಾಗಿ ಬಿಡಿಸ್ಕೋತ ಹೋಗೋಣ, ಯಾಕಂದ್ರೆ ತಪ್ಪಾಗಬಾರ್ದು. ನಾವು ಬಿಡಿಸ್ತಾನ 1ನೇ ದಶಮಾಂಶ ಸ್ಥಾನ 7 + 8 15, 15 + 5 20, 2 ಕೈಲ. ಇನ್ನು ಪೂರ್ಣಾಂಕ ಬಿಡಿಸ್ತಾನ ಇಲ್ಲಿ ಇಲ್ಲ, 0 ಅದ. 4 + 2 6, 6 + 2 ಕೈಲ 8, 1 ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತಲ್ಲ, 1 ಸ್ಥಾನ ಬಿಟ್ಟು ಪಾಯಿಂಟ್ ಅಂದರೆ ಇದು ಬರೀ 8 ಆಯಿತು. ಇನ್ನು ಗುಣಾಕಾರ 8 2 16, 1 ಕೈಲ 8 2 16, 1 ಕೈಲ 17. ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್, ಇಷ್ಟು ಚದರ್ ಮೀಟರ್ ಅಂತ ಬರಿಬೋದು ನಾವು, ಮೀಟರ್ ಸ್ಕ್ವೇರ್. ಇದು ಒಟ್ಟು ವಿಸ್ತೀರ್ಣ ಬಂತು 17.6. ವಿದ್ಯಾರ್ಥಿಗಳೇ, ಇದನ್ನ ಸಮೀಪ ಪೂರ್ಣಾಂಕಕ್ಕೆ ಬರೀರಿ ಅಂತ ಹೇಳ ನಾವು. ಹಾಗಾಗಿ ನಾವೇನು ಬರಿಬೋದಪ್ಪ ಅಂದ್ರೆ, ದೇರ್ಫೋರ್ ವಿಸ್ತೀರ್ಣ ಒಟ್ಟು ಮೇಲ್ಮೈ ವಿಸ್ತೀರ್ಣ 17.6. ಇದು 0.5 ಮೇಲೆ ಯಾವುದೇ 5 6 7 8 9 ಅಂದ್ರೆ ಈ 17ನ 18 ಮಾಡ್ತೀವಿ ನಾವು. 18 ಚದರ್ ಮೀಟರ್ಗಳು. ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗ್ತಾವೆ. ವಿದ್ಯಾರ್ಥಿಗಳು ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ ಕೊನೆಯ ಪ್ರಶ್ನೆ ಅಧ್ಯಾಯದು, ಈ ಅಭ್ಯಾಸದ್ದು. ಮರದಿಂದ ಮಾಡಿದ ಸಿಲಿಂಡರಿನ 2 ವೃತ್ತಾಕಾರದ ಅರ್ಧಗೋಳವನ್ನು ಚಿತ್ರ 12.11ರಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್. ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳು ಫಸ್ಟ್ ಚಿತ್ರ ಅರ್ಥ ಮಾಡ್ಕೊರಿ. ಏನಪ್ಪಾ ಅಂದ್ರೆ, ಒಂದು ಸಿಲಿಂಡರ್ ಐತಿ, ಇಲ್ಲಿ ಈ ತರ ಸಿಲಿಂಡರ್ ಅದ. ಈ ಸಿಲಿಂಡರ್ ಅನ್ನು ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ, 2 ಕಡೆ ಈ ತರ ಕೆತ್ತಿ ಒಂದು ಅರ್ಧಗೋಳ ಮೇಲೆ ಇನ್ನೊಂದು ಅರ್ಧಗೋಳ ಕೆಳಗನ ಈ ತರ ತೆಗೆದು ಬಿಟ್ರ. ಅಂದ್ರೆ ಈಗ ಸಿಲಿಂಡರ್ನ ತ್ರಿಜ್ಯ ಈ ಅರ್ಧಗೋಳ ತ್ರಿಜ್ಯ 2 ಒಂದೇ ಆಗ್ಬಿಡ್ತು. ನಮಗೆ ಬೇಕಾಗಿದ್ದು ಇದ್ರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕಾಗಿತ್ತು. ಅಂದ್ರೆ ಇಲ್ಲಿ ಒಟ್ಟು ಮೇಲ್ಮೈ ಒಳಗೆ ಏನೇನು ಬಂದಾವು, ಒಂದು ಸಿಲಿಂಡರ್ ಐತಿ, 2 ಅರ್ಧಗೋಳಗಳದಾವ. 2 ಅರ್ಧಗೋಳದ ಏನಪ್ಪಾ ಅಂದ್ರೆ, ಈ ತರ ಓರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಟ್ಟೇ ಬೇಕು. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, ಈ ಘನದ ಒಟ್ಟು ವಿಸ್ತೀರ್ಣ = ಒಂದು ಸಿಲಿಂಡರ್ನ ವಿಸ್ತೀರ್ಣ 2 ಅರ್ಧಗೋಳಗಳ ವಿಸ್ತೀರ್ಣ ಅಂತ. ಸಂಬಂಧಪಟ್ಟಂಗೆಲ್ಲ ಬರ್ದು ಬಿಡ್ರಿ. ಫಸ್ಟ್ ಸಿಲಿಂಡರ್ಗೆ ಸಂಬಂಧಪಟ್ಟಂಗ ಸಿಲಿಂಡರ್ನ ಎತ್ತರ ಎಷ್ಟು ಕೊಟ್ಟನವ, ಪ್ರಶ್ನೆ ಒಳಗೈತಿ ನೋಡ್ರಿ. ಸಿಲಿಂಡರಿನ ಎತ್ತರ 10 ಸೆಂಟಿಮೀಟರ್. ಮತ್ತು ಅದರ ಪಾದದ ತ್ರಿಜ್ಯ ಅಂತೂ 2ಕ್ಕೂ ಒಂದೇ ಐತಿ, ಅದು 3.5 ಸೆಂಟಿಮೀಟರ್. ಇನ್ನು ಅರ್ಧಗೋಳ, ಇನ್ನೊಂದು ಆಕೃತಿ ಯಾವಪ್ಪ ಅಂದ್ರೆ ಅರ್ಧಗೋಳ ಅದ. ಈ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗ ಅರ್ಧಗೋಳದಾಗಂತೂ ಅರ್ಧಗೋಳ ಹೇಳಿದಾಗ ತ್ರಿಜ್ಯ ಬಿಟ್ಟು ಮತ್ತೇನು ಇರಂಗಿಲ್ಲ. ತ್ರಿಜ್ಯ ಕೊಡ್ಬೋದಿಲ್ಲ, ವ್ಯಾಸ ಕೊಡ್ಬೋದು. ವ್ಯಾಸ ಕೊಟ್ಟಂದ್ರೆ ನಾವು ಅರ್ಧ ತಗೋಬೇಕು, 3.5 ಸೆಂಟಿಮೀಟರ್. ಸುಲಭವಾಗಿ ವಿದ್ಯಾರ್ಥಿಗಳು ಇವಾಗ ವಸ್ತುವಿನ ಒಟ್ಟು ವಿಸ್ತೀರ್ಣ ಬರೀನು, ವಸ್ತುವಿನ ಒಟ್ಟು ವಿಸ್ತೀರ್ಣ = ಇಲ್ಲಿ ಏನಪ್ಪಾ ಅಂದ್ರ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದು ಸಿಲಿಂಡರ್ ಆಯ್ತು. ಪ್ಲಸ್ ಇನ್ನು 2 ಪಾದ ನೋಡ್ರಿ, ಅರ್ಧಗೋಳ ಅದಾವು. ಎಷ್ಟದಪ್ಪ, 2 ಸರ್ವ ಸಮ ಇರ್ತಾವ ಅರ್ಧಗೋಳಗಳು. ಹಾಗಾಗಿ ನಾವೇನ್ ಮಾಡ್ತೀವಿ, ಅವು ತರದನ್ನು ಕೂಡ ಬರ್ದು ಬಿಡ್ತೀವಿ. ಇವಾಗ 2 ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದೆಷ್ಟು ಹಾಕಿದ್ರಿ. ಇನ್ನು ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಕಂಡು ಗೊತ್ತೈತೆ ನಿಮ್ಗೆ, 2πRh ಪ್ಲಸ್ ಇಲ್ಲಿ 2 ಅರ್ಧಗಳು ಅದಾವ, ಹಾಗೆ ಪಾದದ ಅರ್ಧಗಳು ಎತ್ತರದ ಮೇಲಿಂದು ಇದು 2 ಹಂಗೆ ಇಡ್ರಿ. ಅರ್ಧಗಳು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ಏನಪ್ಪ ಅಂದ್ರೆ 2πr² ಐತಿ.
ಹಾಗಾಗಿ ಬೆಲೆ ಹಾಕಿದಾಗ ಇಲ್ಲಿ ಎರಡು ಥರದಲ್ಲಿ ಕಾಮನ್ ಏನಪ್ಪ ಅಂದ್ರೆ 2πr ಕಾಮನ್, ಅದು ಕಾಮನ್ ತಗೊಂಡ್ಬಿಟ್ರಿ 2 ಪೈ ಆರ್, ಇಲ್ಲಿ r² ಐತಿ, ಈ r ಹೋಗ್ಬಿಡ್ತು, ಇಲ್ಲಿ r²ನಾಗ r ಹೋದ್ರೆ ಇನ್ನೂ ಒಂದು r ಉಳಿತು. ಹಾಗಾದ್ರೆ ಇಲ್ಲಿ ಏನಪ್ಪ 2πr ಕಾಮನ್ ಹೋದಾಗ ಬರೀ h ಉಳಿತು. ಇಲ್ಲಿ 2 ಕಾಮನ್ ತಗೊಂಡಿನಿ, ಇಲ್ಲಿ ಇನ್ನೂ ಒಂದು 2 ಉಳಿತು. ಪೈ ಕಾಮನ್ ತಗೊಂಡು r² ಅರ್ಥ r × r ಅಂದ್ರೆ ಇನ್ನೂ ಒಂದು r ಉಳಿತು. ಇನ್ನು ಬೆಲೆ ಹಾಕ್ಬಿಟ್ರಪ್ಪ, ಈ ಥರ ಮಾಡ್ಕೊಂಡ್ರಪ್ಪ ಅಂದ್ರೆ ಎರಡೆರಡು ಸಲ ಸಂಕ್ಷೇಪಿಸೋದು ಉಳಿತೈತಿ, ನಿಮಗೆ ಸಿಂಪಲ್ ಆಗಿ ಬಂದ್ಬಿಡ್ತೈತಿ. 2ಕ್ಕೆ 2 ಪೈ ಬೆಲೆ 22/7, ಆರ್ನ ಬೆಲೆ 3.5. ಇನ್ನು ಎಚ್ ಸಿಲಿಂಡರ್ನ ಎತ್ತರ ಎಷ್ಟಪ್ಪ ಅಂದ್ರೆ 10 ಐತಿ, 10 ಬರೀರಿ ಬ್ರಾಕೆಟ್ ಒಳಗೆ ಪ್ಲಸ್ 2. ಇಲ್ಲಿ ತ್ರಿಜ್ಯ ಎಷ್ಟಪ್ಪ ಅಂದ್ರೆ 3.5 ಐತಿ. ನೋಡಿ, ನಾನು ಆಲ್ರೆಡಿ ಒಂದು ಹಿಂದಿನ ಪ್ರಶ್ನೆ ಒಳಗಿದೆ 3.57 ಇತ್ತಂದ್ರೆ ಛೇದ ಹಾಕೋದು ಬಹಳಷ್ಟು ಈಸಿ ಪಾಯಿಂಟ್ನಾಗ ಇದ್ರು ಕೂಡ. ಯಾಕಂದ್ರೆ 3.5 ಒಂದ್ಲೆ 3.5 ಎರಡ್ಲೇನೆ ಏನಾಗ್ತೈತೆ ಅಂದ್ರೆ 7 ಆಗ್ತೈತಿ. ಹಾಗಾಗಿ 2 ಒಂದ್ಲೆ 2 ಒಂದ್ಲೆ ಈ ಎಲ್ಲ ಕ್ಲೂಸ್ ನಿಮಗೆ ಗೊತ್ತಿರಬೇಕಪ್ಪ, ಬಿಡ್ಸಾಕ್ ಸುಲಭ ಆಗ್ತದೆ. ಇಲ್ಲ ಹೆಂಗೆಂಗೋ ಹಾಕಿ ಪಾಯಿಂಟ್ನಾಗ ಅಡ್ಡತಿರ ಬಂದು ಒಂದು ಸ್ವಲ್ಪ ಡೆಸಿಮಲ್ನಾಗ ಹೆಚ್ಚು ಕಡಿಮೆ ಆಗಿರ್ತೈತಪ್ಪ. ಇದು ಪ್ರಾಕ್ಟೀಸ್ ಮಾಡ್ದಂಗೆ ನಿಮಗೆ ಇದು ಪರ್ಮನೆಂಟ್ ಆಗಿಬಿಡ್ತೈತಪ್ಪ ಈ ಥರ ಎಲ್ಲ ಸಂಕ್ಷೇಪ. ಇನ್ನು ಫಸ್ಟ್ ಇಲ್ಲಿ ಗುಣಾಕಾರ ಮಾಡಬೇಕು, ಆಮೇಲೆ ಈ ಹತ್ರ ಕೂಡಿಸ್ಬೇಕು. 3.5 ಗುಂಡೆ 2 ಅಂದ್ರೆ 3.5 35 ಅಲ್ಲಿ 70 ಆಗ್ತೈತಿ. ಒಂದು ಸ್ಥಾನ ಬಿಟ್ರೆ ಅದು 7 ಆಗ್ಬಿಡ್ತೈತಿ. 3.5 3.5 ಅಂದ್ರೆ 7. 7ನ ಹತ್ರ ಕೂಡಿಸಿದ್ರೆ 17. ಇನ್ನು ಗುಣಾಕಾರ ಮಾಡಪ್ಪ, 17 2 34, 3 ಕೈಲ 17 2 34 ಪ್ಲಸ್ 3 37. ಅಂದ್ರೆ ಉತ್ತರ ಎಷ್ಟು ಬರ್ತಪ್ಪ ಅಂದ್ರೆ 374 cm². ದೇರ್ಫೋರ್ ಕೊನೆಯದಾಗಿ ಬರೆದು ಬಿಡ್ರಿ. ನೀವೇನು ಕಂಡು ಹಿಡಿದ್ರಿ? ಆ ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ 374 ಚದರ ಸೆಂಟಿಮೀಟರ್. ವಿದ್ಯಾರ್ಥಿ ಚದರ ಸೆಂಟಿಮೀಟರ್ ಬರೀರಿ, ಇಲ್ಲ ಸಿಂಪಲ್ ಆಗಿ ಈ ಥರ cm² ಅಂತ ಬರೀರಿ, ನಡೀತೈತಿ. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಎಕ್ಸರ್ಸೈಸನ್ನು ಬಿಡಿಸೋಣ.